ನೀವು ನನ್ನ ಏನ್ ಅನ್ಕೊಂಡಿರಿ? ಎಲ್ಲ ಹುಡುಗರಂಗ ನಾನಲ್ಲ, ನನಗೆ ತಲೆ ಕೆಟ್ರೆ ನಾ ಮನುಷ್ಯರಾಗಿರಲ್ಲ ನೋಡು. ಏನ್ ಮಾಡ್ತೀನಿ ನೀನು? ರೀ ಸಾರಿ ರೀ, ಕೈ ತಪ್ಪಿ ಹೊಡೆದ್ಬಿಟ್ಟೆ ರೀ, ಸಾರಿ ರೀ. ರೀ ನಗ್ರಿ ರೀ, ಸಾರಿ ರೀ. ಸಾರಿ ರೀ, ಕೈ ತಪ್ಪಿ ಹೊಡೆದ್ಬಿಟ್ಟೆ ರೀ. ಹಿಂಗೆ ಇಡಬೇಡ್ರಿ, ನಂಗೆ ನೋಡೋಕ್ಕಾಗಲ್ಲ, ಪ್ಲೀಸ್ ನಗ್ರಿ ರೀ. ನಗ್ತಿರೋ ಇದು ತಗೊಂಡು ತಲೆ ಮೇಲೆ ಹಾಕ್ಲೋ. ಎಷ್ಟೊತ್ತೆ ಹೇಳ್ಬೇಕು ನಿಮ್ಮನ್ನು ಈ ಥರ ನೋಡೋಕ್ಕಾಗಲ್ಲ ಅಂತೇಳಿ? ಹೌದು, ಬೆಳಗ್ಗೆ ಏನು ನಾಷ್ಟ ಮಾಡಿದೆ? ಪಿಜ್ಜಾ ಬರ್ಗರು ನಾಷ್ಟ ಮಾಡಿ. ಸ್ನ್ಯಾಪ್ಚಾಟ್ನಾಗ ಇಟ್ಟಿದ್ದ ಸ್ಟೋರಿ ಬಗ್ಗೆ ಕೇಳಾಕುತ್ತಿಲ್ಲ. ನೀನು ರೊಟ್ಟಿ ಚೌಳಿಕಾಯಿ ಪೆಲ್ಲ ತಿಂದಿದ್ದು ನೋಡಿ ನಾನು. ಅದು ಏನಾತ? ಅದು ಬಡಿದು. ಅದು ಬಡ್ದು ನೀನು ಅಂದೆಲ್ಲ ಔಚ್ ಅಂದೆ. ಔಚ್. ಸೊ ನೋವಾದ್ರೆ ನೀನು ಔಚ್ ಅಂದಂತೀನ? ಯಾವಾಗಿಂದ? ಚಿಕ್ಕವಳಿರ್ಬೇಕಾಗಿಂದ. ಎಲ್ಲರೂ ನಿಮ್ಮ ಮನೆಗೆ ಎಲ್ಲರೂ ಹಂಗೆ ಅಂತಾರ? ಹೌದು, ನಾವೆಲ್ಲ ರಾಯಲ್ ಫ್ಯಾಮಿಲಿ ಅಲ್ಲ. ಸ್ವಲ್ಪ ಏನಾರು ಪೆಟ್ಟಾದ್ರ ಔಚ್ ಅಂತೀವಿ. ಔಚ್ ಅಂತೀರಿ. ಈಗ ಯಾಕೆ ಯವ್ವ? ಇದು ಒರಿಜಿನಲ್ಲು, ಇದನ್ನ ಹೇಳು. ಅದು ಬಿಟ್ಟು ಔಚ್ ಅಂತ ನೋಡ್ಕೊಂಡಾಗ ಇನ್ನೊಂದ್ಸಲ ಔಚ್ ಗಿವ್ಚ್ ಅಂತಂದಪ್ಪ ಅಂದ್ರೆ ಈ ಒಣ ಶೋಕಿ ಮಾಡಿದ್ರೆ ಎತ್ತು ಹೌದ್ನಾಗ ಓದ್ಬಿಡ್ತು ನೋಡು. ನನ್ನ ಜೊತೆ ರಿಯಲ್ ಆಗಿರೋ ಬಾ. ಇಲ್ಲಿ ಇವತ್ತು ಬೆಳಿಗ್ಗೆ ಭಾಗ್ಯನಗರ ಬ್ರಿಡ್ಜ್ ಹತ್ರ ಒಂದು ಹುಡುಗಿ ಸೇಮ್ ನಿನ್ನಂಗೆ ಇದ್ಲು. ಹೌದಾ? ಹೆಂಗಿದ್ಲಕ್ಕಿ ನೋಡಕ್? ಮಸ್ತ್ ಇದ್ಲು ನೋಡಕ. ಇಲ್ಲ ದವ್ ಇದ್ದಂಗಿದ್ಲು, ಸೇಮ್ ನಿನ್ನಂಗ. ನಾನು ದೇವ ಒಂದ್ಸತಿ ಯೋಚನೆ ಮಾಡ್ರಿ, ನನ್ನ ಮದ್ವಿ ನಿಮ್ಮನ್ ಬಿಟ್ಟು ಬೇರೆ ಯಾರ ಜೊತೆ ಆಗಿದ್ರೆ ನಿಮ್ಮ ಪರಿಸ್ಥಿತಿ ಏನಿರ್ತಿತ್ತು? ಇಲ್ಲಪ್ಪ, ನಾ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡದೇ ಇಲ್ಲ. ನನ್ನ ಮದ್ವಿ ನಿಮ್ ಜೊತೆ ಆಗಕ್ಕಿನ ಯಾವ್ದಾರ ಒಂದು ರಾಕ್ಷಸನ ಜೊತೆಗೆ ಆಗಿದ್ರು ನಾ ಆರಾಮ್ ಇರ್ತಿದ್ದೆ. ಶಾಂತಂ ಪಾಪಂ ಹಂಗೆಲ್ಲ ಯೋಚನೆ ಮಾಡಬೇಡ. ಅಣ್ಣ ತಂಗಿ ಮ್ಯಾರೇಜು ಯಾವ ಕ್ಯಾಸ್ಟ್ನಾಗೂ ಅಲೋವಿಲ್ಲ. ಏನ್ ಮನುಷ್ಯ ಆದಿರಿ ನೀವು? ನಿಮ್ಮಂತರಿಗೆ ನರಕದಾಗೂ ಜಾಗ ಸಿಗಲ್ಲ. ಹಂಗೆ ಆಗ್ಲಿ, ಪ್ರತಿಯೊಂದು ಕಡೆ ನಿಂದು ಬರಕ್ ನಂಗೆ ಇಷ್ಟ ಇಲ್ಲ. ಏನ್ ಮನುಷ್ಯ ಅದೀವ ನೀ? ನಿನಗ್ ಮೊದ್ಲೇ ಹೇಳಕ್ ಬರಂಗಿಲ್ಲ. ನೀ ಇಷ್ಟು ಬಡವದಿ ಅಂತ ಗೊತ್ತಿತ್ತಂದ್ರ ನಾ ನಿನ್ ಲಗ್ನ ಹಾಕಿರ್ಲಿಲ್ಲ. ಮದುವೆಕ್ಕಿಂತ ಮುಂಚೆ ನಾನು 1000 ಸಲ ಹೇಳಿದೆ ನನಗೆ ನೀನಾ ಆಸ್ತಿ ಅಂತೇಳಿ. ನೀನು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಲಿಕ್ಕೆ ನಾನ್ ಮಾಡ್ಲಿ? ಇದು ನಿನ್ ಫೋನ್ನಾಗ ನೈನನ್ ಮೆಸೇಜ್ ಹೆಂಗ್ ಬಂತು? ವಾಟ್ಸಪ್ನಾಗ ಐತೆ ನೋಡು. ವಾಟ್ಸಪ್ನಾಗೂ ಐತಿ, ಇನ್ಸ್ಟಾಗ್ರಾಮ್ನಾಗ. ಇನ್ಸ್ಟಾಗ್ರಾಮ್ನಾಗೂ ಐತಿ. ಹೌದಾ? ಮೆಸೆಂಜರ್ನಾಗ? ಮೆಸೆಂಜರ್ನಾಗೂ ಐತಿ. ಹೌದಾ? ಅದಂಗೆ ಗೊತ್ತದ. ಬಾ ನನ್ನ ಫೋನಿಂದ ಇವನಾಗಿ ಮೆಸೇಜ್ ಮಾಡೋದು. ಉಸ್ಕೊಳ ಮಗ. ಲೇ ಪುನೀತಾ, ನಾಚಿಕೆ ಐತಿಲ್ಲ ನಿಂಗ? ಐತಿ, ಅದಕ್ಕೆ ಈ ಬಟ್ಟೆ ಹಾಕೊಂಡಿನಿ. ಲೇ, ನನ್ನ ಫೋನಿಂದ ಆ ನೈನಾಗ ಯಾಕೆ ಮೆಸೇಜ್ ಮಾಡ್ತಿಲ್ಲ ನಿಂದು? ಓ ಗೊತ್ತಾಯ್ತು. ಆಯ್ತು ಹೋಗಿ, ಇನ್ಮೇಲೆ ಮೆಸೇಜ್ ಮಾಡಂಗಿಲ್ಲ. ಪುಟ್ಟಿ ಸುಮ್ಮನೆ ಅಂದಮೇಲೆ ಅನ್ಮೇಲೆ ಪಡ್ತೀನಿ ನೀನು. ಬಾ. ಹಲೋ, ಒಂದು ನಿಮಿಷ ಬರ್ರಿ, ಫೋನ್ ಕೊಡ್ರಿ ಇಲ್ಲಿ. ಹಲೋ, ನಿಮ್ಮವ್ನು ಊರು ಬಂದ್ಲಿ, ನಿನ್ನ ನಂಬರು ಬ್ಲಾಕ್ ಮಾಡೀನಿ. ಇನ್ನೊಂದ್ಸಲ ಮೆಸೇಜು ಕಾಲು ಏನೋ ಮಾಡಿದಂದ್ರೆ ಚಪ್ಪಲಿಗೆ ಸಗಣಿ ಹಚ್ಚಿ ಹೊಡಿತೀನಿ ನನಗೆ. ರೀ, ಇವತ್ತು ನಾನು ನನ್ನ ಫ್ರೆಂಡು ಶಾಪಿಂಗ್ ಹೋಗಿದ್ವಿ. ಅಲ್ಲಿ ಮಸ್ತ್ ಶಾಪಿಂಗ್ ಮಾಡಿದ್ವಿ. ಮತ್ತೆ ಅಲ್ಲಿಂದ ಹೋಟ್ಲಿಗೆ ಹೋದ್ವಿ. ಹೋಟ್ಲಲ್ಲಿ ಪಿಜ್ಜಾ ಆರ್ಡರ್ ಮಾಡಿದ್ವಿ, ಬಟ್ ಪಿಜ್ಜಾ ಸರಿ ಇರಲಿಲ್ಲ. ಮತ್ತೆ ನಾವು ಚಿಕನ್ ಆರ್ಡರ್ ಮಾಡಿದ್ವಿ. ಮತ್ತೆ ಅಲ್ಲಿಂದ ಬರುವಾಗ ನನ್ನ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟಲ್ಲಿ ನಾನು ಸತ್ತೋಗ್ಬಿಟ್ಟೆ. ಅಲ್ಲಿ ನಿಮ್ಮ ಎಕ್ಸ್ ಲವರ್ ಅಂಕಿತಾ ಅವಳು ಬಂದ್ಲು. ಯಾರು? ಇಷ್ಟೊತ್ತು ನಾ ಏನು ಹೇಳ್ತಿದ್ದೆ ನಿಮ್ಗೆ? ಅದೇ ಅಂಕಿತಾ. ಖತಮ್. ಬರ್ರಿ ನೀವು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸರಿ ಬಾಯ್. ಇನ್ನೊಂದು ಸ್ವಲ್ಪ ತಿರಲ್ಲ. ಇಲ್ಲ, ಲೇಟ್ ಆಗುತ್ತೆ, ಮತ್ತೆ ಬರ್ತೀನಿ. ಬಾಯ್. ಹೌದಾ? ಸರಿ. ಯಾವಾಗ್ಲೂ ನಾನು ಹೋಗೋದೇ ಕಾಯ್ತಿರ್ತೀಯಲ್ಲ. ಆಯ್ತು ಬಿಡ್ರಿ, ಇನ್ನೊಂದು ಸ್ವಲ್ಪ ತಿರು. ಯಾಕೆ ಹಂಗೆ ಮಾಡ್ತಿ? ಮೊದ್ಲೇ ಹೇಳ್ಬೇಕಿತ್ತು. ಇಷ್ಟು ಬೇಜಾರಾಗಿದ್ರೆ ಬ್ರೇಕಪ್ ಮಾಡ್ಕೊಂಡ್ಬಿಡು. ಏನಾತ್ಲೆ? ಏನಿಲ್ಲ. ಅಲ್ಲ, ಏನಾಯ್ತು ಹೇಳು. ಏನಿಲ್ಲ ಅನ್ನಲ್ಲ. ಆಯ್ತು ಬಿಡು. ನಿನಗೆ ನನ್ನ ಬಗ್ಗೆ ಕೇರೇ ಇಲ್ಲ, ಏನಾಯ್ತಂತನೂ ಕೇಳ್ತಿಲ್ಲ. ಅಲ್ಲವಾ, ಕೇಳಿದ್ನಲ್ಲ. ಬರೀ 2 ಸತೇನಾ? ನೀನೆಂತ ಬಾಯ್ ಫ್ರೆಂಡ್?
ಏನಿದು? ಪೇಸ್ಟ್. ಪೇಸ್ಟ್ ಇದು? ಮೇಕಪ್ ಮಾಡೋಕ್ಕಿಂತ ಮುಂಚೆ ಹಚ್ಚೋ ಪ್ರೈಮರ್ ಇದು. ಇದೇನು? ನೇರ್ ಪಾಲಿಶ್. ಫೌಂಡೇಶನ್ ಇದು. ಫೌಂಡೇಶನ್. ಇದೇನು? ಚಿಕ್ಕ ಮಕ್ಕಳು ಟಿಫನ್ ಬಾಕ್ಸ್. ಟಿಫಿನ್ ಬಾಕ್ಸ್ನ ಇದು? ಮತ್ತೇನದು? ಮೇಕಪ್ ಮಾಡುವಾಗ ಹಚ್ಚೋ ಪೌಡ್ರ್ ಇದು. ಇದ್ಯಾರ ಏನಂತ ಗೊತ್ತೈತಿಲ್ಲ? ಬ್ಲ್ಯಾಕ್ ಇಂಕ್. ಕಣ್ಣಿಗೆ ಹಚ್ಚೋ ಕಾಜಲ್ ಇದು. ಏನಿದು? ಕಣ್ಣಿಗೆ ಹಚ್ಚೋ ಕಾಡಿಗೆ. ಇದೇನು? ಪತ್ತಿ ಪೆನ್ನು. ಇದು ಲಿಪ್ಸ್ಟಿಕ್. ಇದು ಯಾವ ಕಲರ್ ಐತಿ? ಕೆಂಪು ಐತೆ. ಕರೆಕ್ಟಾಗಿ ನೋಡಿದ್ದು ಯಾವ ಕಲರ್ ಐತಿ? ನನಗೆ ಗೊತ್ತಾಗೋಲ್ಲೆ. ಕೆಂಪು ಐತೆ. ಮರೂನ್ ರೆಡ್ ಇದು. ಮರ್ತೋದ್ ರೆಡ್. ಇವೆಲ್ಲ ಖಾಲಿ ಆಗ್ಯಾವ, ಯಾವಾಗ ಕೊಡಿಸ್ತೀನಿ? ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟವ್. ನೆಕ್ಸ್ಟ್ ಮಂತ್ ಪೇಮೆಂಟ್ ಬಂದ್ಮೇಲೆ ಕೊಡ್ತೀನಿ, ಬಿಟ್ಬಿಡ್ಲಿ. ಅದೆಲ್ಲ ಗೊತ್ತಿಲ್ಲ ನಂಗೆ, ಹೀಗೆ ಬೇಕು. ಈಗ ಬೇಕಂದ್ರೆ ನಾನು ದುಡ್ಡಿಲ್ಲದ ಹೆಂಗ್ ತೊಗೊಂಬರ್ಲಿ? ಅದೆಲ್ಲ ನಂಗೆ ಸಂಬಂಧ ಇಲ್ಲ. ಭಿಕ್ಷೆ ಬೇಡಾದ್ರೂ ತಗೊಂಡ್ ಮಾ ನಡಿ. ಹೇ, ಅರ್ಧ ತಾಸಿಗೆ ಒಂದ್ಸಲ ಅಡಿಗೆ ಮನೆ ಬಂದು ಏನು ಮಾಡಾಕೋತೀನಿ ನೀನು? ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಡಾಕ್ಟ್ರು ಅರ್ಧ ತಾಸಿಗೊಮ್ಮೆ ನಂಗೆ ಶುಗರ್ ಚೆಕ್ ಮಾಡಕ್ಕೆ ಹೇಳ್ಯಾರ, ಅದಕ್ಕೆ ಚೆಕ್ ಮಾಡಾಕತ್ತೀನಿ. ಏಯ್, ಸ್ವಲ್ಪನೂ ಬುದ್ಧಿನೇ ಇಲ್ಲ ನೋಡಿ. ಯಾಕ? ಅಲ್ಲ, ಶುಗರ್ ಇಲ್ಲಿ ಬಂದು ಟೆಸ್ಟ್ ಮಾಡೋದಕ್ಕಿಂತ ಆ ಡಬ್ಬಿನ ತೊಗೊಂಬಂದಲ್ಲಿ ಕುಂತು ಚೆಕ್ ಮಾಡ್ಬೋದಿಲ್ಲ? ಅಯ್ಯೋ ಹೌದಲ್ರಿ, ಡಬ್ಬಿನ ಅಲ್ಲಿ ತಂದು ಇಟ್ಕೋಬೋದಲ್ಲ. ಮೇಡಮ್ ಅವ್ರ, ನೀವು ಸಂಜನಾ ಅಲ್ರಿ? ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡ್ತಿರಲ್ಲ. ನಾನು ನಿಮ್ಮ ದೊಡ್ಡ ಫ್ಯಾನ್ ರೀ ಅಪ್ಪ. ನೀವು ನಿನ್ನೆ ಸ್ಟೋರಿ ಹಾಕಿದ್ರಲ್ಲ, ಈ ಪಾರ್ಕ್ನಾಗ ಇರ್ತೀನಿ ನಾನು, ಯಾರಾದರೂ ಫ್ಯಾನ್ಸ್ ಬಂದು ನನ್ನ ಜೊತೆ ಫೋಟೋ ತಗೋಬೇಕಾದ್ರೆ ತಗೊಳ್ರಿ ಅಂತೇಳಿ. ಸೊ ಅದಕ್ಕೋಸ್ಕರ ಬಂದೆ. ನನ್ನ ಜೊತೆ ಒಂದು ಫೋಟೋ ತಗೊತೀರಾ? ಇಲ್ಲಿ ಬೇಡ, ಪ್ಲೇಸ್ ಸರಿ ಇಲ್ಲ, ಅಲ್ಲಿ ಹೋಗೋಣ, ಬೆಳಕು ಚೆನ್ನಾಗಿದೆ. ಹಾಂ ಬನ್ನಿ. ನಿಮ್ಮ ರೀಲ್ಸ್ ನಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ತಿರ್ತೀನಿ ರೀ ನಾನು. ಎಷ್ಟು ಚಂದ ಮಾಡ್ತಾರೆ ನೋಡೋದು. ನಾನು ಇವ್ರು ದೊಡ್ಡ ಫ್ಯಾನ್ ಅಂತಲೇ ಅವ್ರಿಗೆ ಹೇಳ್ತಿರ್ತೀನಿ. ಅವ್ರಿಗೂ ಸ್ಟೋರಿ ಇಡಕ್ಕೆ ಹೇಳ್ತಿರ್ತೀನಿ ರೀ. ಇಲ್ಲಿ ಫೋಟೋ ತಗೊಳ್ಳೆ? ಓಕೆ, 1 ಮಿನಿಟಾ? ಕಣ್ಣು ಮುಚ್ಚ್ರಿ. ತಾ ಬ್ಯಾಗ್ ತೆಗಿ. ತಾ ಹೋಗಲ್ತಾ? ಯಾರ್ಗಾರು ಹೇಳಿದ್ರೆ ಶೂಟ್ ಮಾಡ್ಬಿಡ್ತೀನಿ. ತಿರ್ಗಾ ಕಡೆ. ರೀಲ್ಸ್ನಾಗ ಎಲ್ಲ ಇನ್ಫಾರ್ಮೇಶನ್ ಹಾಕಕ್ಕೆ ಹೋಗ್ಬಾರ್ದು. ಹೂವೆ ನೋಡ ಕಡೆ ತಿರುಗಿ ನೋಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾವಾಗ್ಲೂ ನಗ್ತಾ ಇರ್ತಾರಲ್ಲ, ಅವ್ರಿಗೇನಂತಾರ? ಹಸನ್ ಮುಖ್ಯ ಅಂತಾರ. ಮತ್ತ ಯಾವಾಗ್ಲೂ ನಗದೇ ಇಲ್ಲ ಸುಮ್ಮನೆ ಇರ್ತಾರಲ್ಲ, ಅವರಿಗೆ ಹಸ್ಬೆಂಡ್. ರೀ, ನನ್ನ ಮ್ಯಾಲೆ ನಿಮ್ಗೆ ಇಂಟ್ರೆಸ್ಟ್ ಕಡಿಮೆ ಆಗೈತಿ. ಹೌದಾ? ಹೆಂಗ? ಅದ್ರಾಗೂ ನಮ್ಮಿಬ್ಬರದು ಮದುವೆ ಆಗಿಂದ ಅಂತೂ ಪೂರ್ತಿ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಂಡ್ಬಿಟ್ಟಿರಿ. ನಾನು ಹೇಳಿಲ್ಲ ಮುಂಚೆ ನಿನಗೆ ಮದುವೆ ಆಗಿರೋ ಹುಡುಗಿಯರ ಮೇಲೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ. ರೀ, ನಿಮ್ಗ ಸುಂದರವಾಗಿರೋ ಹುಡುಗಿ ಇಷ್ಟನಾ ಅಥವಾ ಬುದ್ಧಿವಂತೆ ಹುಡುಗಿ ಇಷ್ಟನಾ? ನನಗಿಬ್ರು ಬೇಡ, ನೀನ ಸಾಕು. ಅಯ್ಯೋ ಬೇಬಿ, ನೀನ್ ನನ್ನ ಎಷ್ಟು ಲವ್ ಮಾಡ್ತಿ? ನೀನು ನನ್ನ ಎಷ್ಟು ಲವ್ ಮಾಡ್ತೀನಿ ನೋಡು, ನಾನು ನಿನ್ನ ಅಷ್ಟೇ ಲವ್ ಮಾಡ್ತೀನಿ. ಹಂಗಂದ್ರ ನೀನು ಟೈಮ್ ಪಾಸ್ ಮಾಡಕತ್ತಿ? ರೀ ರೀ, ಒಳ್ಳೆ ಕುಂಕರ್ಣ ಕಟ್ಕೊಂಡ್ಬಿಟ್ಟು ನಾನಂತ್ರ ಮಕ್ಕೊಂಡ್ರೆ ಹೆಣ ಬಿದ್ದಂಗೆ ಬೀಳ್ತಾನೆ. ಮಾಡ್ತೀನಿ ಇರು. ಏ ಗುಂಡ, ಬಾ ಇಲ್ಲಿ. ಏನಕ್ಕ? ನಿನಗೊಂದು ಚಾಕ್ಲೇಟ್ ಕೊಡಿಸ್ತೀನಿ. ಇದು ನಮ್ಮ ಮನೆಗೆ ಬಂದು ಬಾರಿಸ್ತಿ? ಬಾ ಬಾರಿಸ್ತೀವಿ. ಹೋಗ್ಲಿ, ಇಲ್ಲೇ ಯಾಕೆ ಬಂದು ಬಾರ್ಸಾಗುತ್ತಿ? ನನ್ನನ್ನು ಸತ್ತೋಗಿ ನಾನು ಅವ್ನ ಕರ್ಸಿ ಯಾಕೆ ಬಾರ್ಸಾಗುತ್ತಿ ನೀನು? ಮತ್ತೆ ಎಷ್ಟು ಸತಿ ಎಬ್ಬಿಸ್ಬೇಕು ನಿಮಗ? ಹೋಗು, ಹೊರಗೆ ಆಟ ಆಡೋದು. ನಾನು ಎಲ್ಲಿ ಸತ್ಬಿಟ್ಟು ನನ್ನ ಫೀಲಿಂಗ್ ಬಂದ್ಬಿಟ್ಟು ಗೊತ್ತಾ ನನಗ? ರೀ, ಮರ್ತೀರೇನ್ರಿ? ಇವತ್ತು ನಮ್ಮ ರಿಲೇಟಿವ್ಸ್ ಮದ್ವೆ ಐತಿ, ಅಲ್ಲಿಗೆ ಹೋಗ್ಬೇಕು ನಾವು. ಹೌದಲ್ಲೇ ನಿನ್ನ ನಿನ್ ರಾತ್ರಿ ಹೇಳಕ್ ಬರಲ್ಲ. ರಾತ್ರಿ ಊಟ ಬಿಟ್ಟು ಬಿಡ್ತಿದ್ದೆ ನಾನು. ಮದ್ವೆಗೆ ಹೋಗಿ ಬೆಸ್ಟ್ ಬಾರ್ಸ್ ಬರ್ತಿದ್ದೆ. ನಾನ್ ವೆಜ್ ಮಾಡ್ಸಿರ್ತಾರಿಲ್ಲ ಅವ್ರು? ಮಾಡಿಸಿದಾರ. ಸರಿ ಸರಿ ತೋ, ಜಲ್ದಿ ರೆಡಿಯಾಗಿ ಹೋಗ್ಬಿಡಣ. ಬಾಬಾ ರೆಡಿಯಾಗ. ನಿಮಗ್ ನಾನು ಮೊಕ್ಕ ತಕೊಂಬರಕ್ ಹೇಳಿದ್ದಿಲ್ಲ, ಸ್ನಾನ ಮಾಡ್ಬಾ ಅಂತ ಹೇಳಿದ್ದೆ ನಾನು. ಏ, ಸ್ನಾನಗಿನ್ನ ಮಾಡಲ್ಲ. ಅದೇ ನನ್ನ ಮ್ಯಾರೇಜ್ ಸ್ನಾನ ಮಾಡಕ. ನನ್ನ ಮ್ಯಾರೇಜ್ದಾಗ ನಾ ಸ್ನಾನ ಮಾಡಿಲ್ಲ, ಅವ್ರ ಮ್ಯಾರೇಜ್ದಾಗ ಯಾಕೆ ಮಾಡಿ? ರೀ, ನೀವು ನನ್ನ ಜೊತೆ ಮದುವೆಯಾಗಿ ಭಾಳ ಖುಷಿಯಾಗಿದ್ರಲ್ಲ? ಅಯ್ಯೋ ದೇವರೇ, ನೀನು ಇದ್ದರೆ
ಇಂಥ ಜನ್ಮ ಫುಲ್ ಖುಷಿಯಾಗಿದೆ ಹಣೆ ಬರಹ ನೋಡಯ್ಯ ಜೋಗಿ. ಏನು ಅರ್ಜೆಂಟ್ ಕರ್ದಲ್ಲ, ಏನು ಹೇಳು? ನಾನು ನಿಂಗೊಂದು ಗುಡ್ ನ್ಯೂಸ್ ಹೇಳ್ಬೇಕು, ಒಂದು ಬ್ಯಾಡ್ ನ್ಯೂಸ್ ಹೇಳ್ಬೇಕು. ಸರಿ ಹೇಳು. ನಾನು ನಿನ್ನ ಜೊತೆ ಬ್ರೇಕಪ್ ಮಾಡ್ಕೋಬೇಕು. ಸರಿ, ಬ್ಯಾಡ್ ನ್ಯೂಸ್ ಏನು ಹೇಳು? ಬ್ಯಾಡ್ ನ್ಯೂಸ್ ಏನು ಹೇಳು? ಗುಡ್ ನ್ಯೂಸ್ ಆಯ್ತಿದು. ನನ್ನ ಕೈಲಿ ಇರಕ್ಕಾಗಲ್ಲ, ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಂತ ನನ್ನ ಕೈಲಾಗಲ್ಲ. ಇದೇನಮ್ಮ ಇದು? ಗಂಟು ಮುಟ್ಟಿ ಕಟ್ಕೊಂಬಂದ್ಬಿಟ್ಟು ನಿಮ್ಮ ಮಾವನ ಜೊತೆ ಜಗಳ ಮಾಡಿ ನಿನ್ನ ಮೇಲೆ ಇಲ್ಲೇ ಇರ್ತೀನಿ, ಅಲ್ಲಿ ಹೋಗಲ್ಲ ನಾನು. ಭಾಳ ಒಳ್ಳೆ ಕೆಲಸ ಮಾಡಿ ಮನ್ಯಾಗ ಕೆಲಸ ಮಾಡೋರು ಯಾರು ಇದ್ದಿಲ್ಲ, ಹೆಣ್ಮಕ್ಳೇ ಇದ್ದಿಲ್ಲ. ಮನೆ ಕೆಲಸದನ್ನೆಲ್ಲ ತೆಗೆಸ್ಬಿಟ್ರನಪ್ಪ. ಅದಲ್ದ 10 ಎಕರೆ ಹೊಲ ಇರ್ದಾನ, ಅಲ್ಲಿ ಕಸಿ ಕೇಳಕ್ ಹೋಗ್ಬೇಕು. ಬಾಬಾ ಕಸ ಹೊಡಿ ಬಾ, ನಾನಾ ಮಾಡಕ್ ಹೋಗಿದ್ದೆ ನೋಡೆಲ್ಲ. ಹೋಗುಂಬಾ. ಒಂದ್ 2 ನಿಮಿಷ ಇರಲ್ಲ, ಏನೋ ಮರ್ತ್ ಬಂದಿನಿ, ತೊಗೊಂಬರ್ತೀನಿ. ಒಂದ್ 2 ನಿಮಿಷ ಬರ್ತೀನಿ. ಏಯ್ ಬಂದೆ ತೋ ಕಸ ಹೊಡೆ ನಡಿ. ರಫಿ, ನಾನು ನಿನ್ನ ಜೊತೆ ಮದುವೆ ಆಗಕ್ಕಾಗಲ್ಲ. ನಮ್ಮ ಮನೆಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಒಪ್ಪಲ್ಲ. 2 ಲಕ್ಷ ರೂಪಾಯಿ ದುಡಿತೀನಿ ನಾನು. ಮನೆಯವ್ರು ಒಪ್ಪಲಿಲ್ಲ ಅಂದ್ರೆ ಏನಾಯ್ತು? ನಾನು ಮಾಡರ್ನ್ ಇದ್ದೀನಲ್ಲ, ಹೇಳಿ ಒಪ್ಪಿಸ್ತೀನಿ. ಅಲ್ಲ, ವರ್ಷಕ್ಕೆ 2 ಲಕ್ಷ ರೂಪಾಯಿ ಹೇಳಿದ್ದೆ. ಮನೆಯವ್ರ ಇಷ್ಟದ ವಿರುದ್ಧ ಮದುವೆ ಆಗೋದು ಸರಿಯಲ್ಲ ಅನ್ಸುತ್ತೆ. ನನ್ನ ಹೆಸರಲ್ಲಿ 10 ಎಕರೆ ಹೊಲ ಐತೆ. ಬಾ, ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಬಾ. ಅದ್ರ ಮೇಲೆ ಕೇಸ್ ನಡೆಯಾಗುತ್ತಿತ್ತು, ನಮ್ಮ ಕಾಕರ್ ಕೇಸ್ ಹಾಕ್ಯಾರ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ತಡಿಯಲ್ಲಿ ಸಂಜನಾ, ಈ ವಶೀಕರಣ ಅಂದ್ರೇನು? ವಶೀಕರಣ ಅಂದ್ರೆ ಒಬ್ಬರನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನಮಗೆ ಹೆಂಗ್ ಬೇಕಂಗೆ ಆಟ ಆಡ್ಬೋದು. ಹುಚ್ಚಿ, ಅದಕ್ಕೆ ಮದುವೆನಲ್ಲ. खत्म, बाय बाय, टाटा, गुड बाय, गया.